ಈಗ ನೋಡಿ, ಫೈಂಡ್ ದ ಎಕ್ಸ್ಟ್ರೀಮಲ್ ಆಫ್ ದ ಫಂಕ್ಷನಲ್ x1 to x2 y dash square minus y square plus 2y secant x. ಇದನ್ನ ಸಾಲ್ವ್ ಮಾಡೋದು ಯಾವ ಥರ ನೋಡಿ. ಫಸ್ಟ್ ಇದನ್ನ ಬರ್ಕೋಬೇಕು. ಲೆಟ್ ಎಫ್ ಆಫ್ x, y, y dash is equal to y dash square minus y square plus 2y secant x. ಈಗ ಫಸ್ಟು ಡೋ ಎಫ್ ಬೈ ಡೋ ವೈ ಮಾಡಬೇಕು. ಡಿಫ್ರೆನ್ಷಿಯೇಟ್ ಎಫ್ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲ್. ಇಲ್ಲಿ ವೈ ಇಲ್ಲ, ಅದಕ್ಕೆ 0. ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2y. ಇಲ್ಲಿ 2 secant x ಹಂಗೆ ಇಟ್ಕೊಳ್ಳಿ. ವೈಗೆ ಡಿಫ್ರೆನ್ಷಿಯೇಷನ್ ಏನು 1. ವೈ ಇದ್ದರೆ ಮಾತ್ರ ವೈನ ಚೇಂಜ್ ಮಾಡಬೇಕು ಬರೀ. ವೈ ಇಲ್ಲ ಅಂದರೆ 0 ಆಗಬೇಕು. ಡೋ ಎಫ್ ಬೈ ಡೋ ವೈ ವಿಲ್ ಬಿಕಮ್ minus 2y plus 2 secant x. ಡೋ ಎಫ್ ಬೈ ಡೋ ವೈ ಡ್ಯಾಶ್. ದೆನ್ ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಮಾಡಿದ್ರೆ 2y ಡ್ಯಾಶ್. ವೈ ಡ್ಯಾಶ್ ಇಲ್ಲ ಅಂದರೆ 0, ವೈ ಡ್ಯಾಶ್ ಇಲ್ಲ ಅಂದರೆ 0. That is 2y dash. Euler's equation is dou f by dou y minus d by dx of dou f by dou y dash is equal to 0. dou f by dou y ಅಂದರೆ minus 2y plus 2 secant x. dou f by dou y dash ಅಂದರೆ 2y dash is equal to 0. minus 2y plus 2 secant x minus 2y double dash is equal to 0. ಈಗ ನೋಡಿ, ಎಕ್ಸ್ಟೆಂಡ್ ಮಾಡಿ 2 secant x ಹಂಗೆ ಇಟ್ಕೊಳ್ಳಿ. ಈ minus 2y double dash ಈ ಕಡೆ ತೊಗೊಳ್ಳಿ, plus 2y double dash ಆಗುತ್ತೆ. minus 2y ಈ ಕಡೆ ತೊಗೊಳ್ಳಿ, plus 2y ಆಗುತ್ತೆ. ಈಗ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. 2y double dash plus 2y is equal to 2 secant x. ಏನಾಗುತ್ತೆ, ಡಿವೈಡ್ ಬೈ 2 ಮಾಡಿದ್ರೆ y double dash plus y is equal to secant x. ಈಗ ಇದನ್ನ ಸಾಲ್ವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. d square y plus y is equal to secant x. yನ ಕಾಮನ್ ತಗೊಳ್ಳಿ. g square plus 1 into y is equal to secant x. ಆಮೇಲೆ ಆಕ್ಸಿಲರಿ ಈಕ್ವೇಷನ್ ಇಸ್ d ಬದಲು m ಹಾಕ್ಕೋಬೇಕು. m square plus 1 is equal to 0. m square is equal to minus 1. m is equal to plus or minus root of minus 1. root of minus 1 ಅಂದರೆ i. ನೋಡಿ, ಪ್ಲಸ್ ಆರ್ ಮೈನಸ್ ಎ ಐ ಇದ್ದರೆ ವೈ ಸಿ ಬಂದು c1 cos 1x ಪ್ಲಸ್ c2 sin 1x ಅಥವಾ sin x ಅಂತಲೂ ಬರಿಬೋದು. cos 1xನ cos x ಬೇಕಾದರೂ ಬರಿಬೋದು. ನಾವು ಇಟ್ಕೊಳ್ಳಿ. ಇಫ್ m is equal to plus or minus ai, then yc is equal to c1 cos ax plus c2 sin ax. ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ secant x ಇರೋದ್ರಿಂದ ನೀವು ಇಲ್ಲಿ ವೈ ಪಿ ಫೈಂಡ್ ಮಾಡಬಾರ್ದು. ಇದಕ್ಕೆ ಮೆಥಡ್ ಆಫ್ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಅಪ್ಲೈ ಮಾಡಬೇಕು. ಇದಕ್ಕೆ ಯಾವ ಥರ ಮಾಡಬೇಕು ನೋಡಿ. ಡಿಪೆಂಡ್ ಆನ್ ರೈಟ್ ಹ್ಯಾಂಡ್ ಸೈಡ್. ಗೊತ್ತಾಗ್ತದೆ. e ಪವರ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದ್ದರೆ ವೈ ಪಿ ಫೈಂಡ್ ಮಾಡಿ. secant x ಇದ್ದರೆ ಮಾತ್ರ ಈ ಥರ ಮಾಡಬೇಕು. ಲೆಟ್ y is equal to c1 ಬದಲು a of x ಅಂತ ಬರ್ಕೋಬೇಕು, cos x ಪ್ಲಸ್ c2 ಬದಲು b of x sin x. be the complete solution of given differential equation. ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ದು ಸೊಲ್ಯೂಷನ್ ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಾ? ಆಮೇಲೆ ಏನು ಮಾಡಬೇಕು, ವಿ ಹ್ಯಾವ್ ನೋಡಿ, ಇದು y1 is cos x and ಇದು y2 is sin x. implies y1 dash ಏನಾಗುತ್ತೆ, cos x ಗೆ ಡಿಫ್ರೆನ್ಷಿಯೇಷನ್ ಮೈನಸ್ sin x and y2 dash ಅಂದರೆ sin x ಗೆ ಡಿಫ್ರೆನ್ಷಿಯೇಷನ್ cos x. ಆಮೇಲೆ w ಫೈಂಡ್ ಮಾಡಬೇಕು. w ಫಾರ್ಮುಲಾ ನಾವು ಕಟ್ಕೊಳ್ಳಿ. ಡಿಟರ್ಮಿನೇಟ್ ಮಾಡ್ದಂಗೆ ಇದು ಮತ್ತು ಇದು y1 into y2 dash minus y2 into y1 dash ಫಾರ್ಮುಲಾ. ಹಿಂಗೆ
ಮಧ್ಯ ಮೈನಸ್. ಇದೇನಾಗುತ್ತೆ ನೋಡಿ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಅಂದರೆ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್, ದಟ್ ಈಸ್ 1. therefore w is equal to 1 and phi of x ಅಂದರೆ ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಇರೋದನ್ನ ನಾವು ಅದಕ್ಕೆ phi of x ಅಂತ ಡಿನೋಟ್ ಮಾಡ್ಕೋಬೇಕು. secant x ನೋಡಿ ಇಷ್ಟ ಆದ ತಕ್ಷಣ ಏನು ಮಾಡಬೇಕು, a ಪ್ರೈಮ್ ಇಸ್ ಈಕ್ವಲ್ ಟು, ಇದು ಫಾರ್ಮುಲಾ a ಫೈಂಡ್ ಮಾಡೋಕ್ಕೆ, ಮೈನಸ್ y1 phi of x ಬೈ ಮೈನಸ್ y2 phi of x ಬೈ w. ಈಗ ಏನು ಮಾಡಬೇಕು, a ಪ್ರೈಮ್ ಇಸ್ ಈಕ್ವಲ್ ಟು ಮೈನಸ್ y2 ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಾಟ್ ಈಸ್ y2? ಸೈನ್ ಎಕ್ಸ್, phi of x ಅಂದರೆ secant x, w ಅಂದರೆ 1. ಈಗೇನು ಮಾಡಬೇಕು, secant x ಅಂದರೆ 1 ಬೈ ಕಾಸ್ ಎಕ್ಸ್ ಅಲ್ವಾ, ಮೈನಸ್ ಸೈನ್ ಎಕ್ಸ್, secant x ಅಂದರೆ 1 ಬೈ ಕಾಸ್ ಎಕ್ಸ್, ದಟ್ ಈಸ್ ಮೈನಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಈಗ ಟ್ಯಾನ್ ಎಕ್ಸ್ ಇಂಟಿಗ್ರೇಷನ್ ಲಾಗ್ ಆಫ್ secant x ಆನ್ ಇಂಟಿಗ್ರೇಷನ್ ಅಂತ ಬರೆಯೋಣ. ಆನ್ ಇಂಟಿಗ್ರೇಷನ್ ಎ ಪ್ರೈಮ್ ಇರೋದು ಎ ಆಗುತ್ತೆ, ಮೈನಸ್ ಟ್ಯಾನ್ ಎಕ್ಸ್ ಇರೋದು ಲಾಗ್ ಆಫ್ secant x ಪ್ಲಸ್ k1. ಎ ಫೈಂಡ್ ಮಾಡಿದ್ಮೇಲೆ ಇದಕ್ಕೆ ಲಾಗ್ ಆಫ್ ಕಾಸ್ ಎಕ್ಸ್ ಬೇಕಾದರೂ ಬರಿಬೋದು, ಬೇಡ ಹಂಗೆ ಇರಲಿ, ತಲೆಗೆಡ್ಸ್ಕೊಬೇಡಿ. ಬಿ ಪ್ರೈಮ್ ಅಂದರೆ ಇಲ್ಲಿ ಬಿ ಪ್ರೈಮ್ಗೆ y1 phi of x ಬೈ w ಫಾರ್ಮುಲಾ. ಈಗ y1 ಏನು ಕಾಸ್ ಎಕ್ಸು, phi of x ಏನು secant ಎಕ್ಸು, w ಬಂದು 1 ನೋಡಿ, ಕಾಸ್ ಎಕ್ಸ್ ಇಂಟು 1 ಬೈ ಕಾಸ್ ಎಕ್ಸ್ ಆಗುತ್ತೆ. secant ಎಕ್ಸ್ಗೆ 1 ಬೈ ಕಾಸ್ ಎಕ್ಸ್ ಬರ್ಬೋದು, ಅಂದರೆ ಬಿ ಪ್ರೈಮ್ ಇಸ್ ಈಕ್ವಲ್ ಟು ಬಿ ಆಗುತ್ತೆ. ಸಾರಿ, ಬಿ ಪ್ರೈಮ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಆನ್ ಇಂಟಿಗ್ರೇಷನ್ ಬಿ ಈಸ್ ಈಕ್ವಲ್ ಟು ಬಿ ಪ್ರೈಮ್ ಇಂಟಿಗ್ರೇಷನ್ ಬಿ 1ಗೆ ಇಂಟಿಗ್ರೇಷನ್ ಎಕ್ಸ್ ಪ್ಲಸ್ k2 ಅಂತ ಬರ್ಕೋಬೇಕು. ಈಗ ಕಂಪ್ಲೀಟ್ ಸೊಲ್ಯೂಷನ್ನ ಬರೀಬೇಕು. ಈಗ ಸಾರಿ, ಈಗ ನೋಡಿ ಏನು ಸೊಲ್ಯೂಷನ್ ಕಂಪ್ಲೀಟು, y ಈಸ್ ಈಕ್ವಲ್ ಟು a ಆಫ್ ಎಕ್ಸ್, therefore y ಈಸ್ ಈಕ್ವಲ್ ಟು a ಆಫ್ ಎಕ್ಸ್ ಅಂದರೆ a ಫೈಂಡ್ ಮಾಡಿದ್ವಲ್ಲ, ಹಂಗೆ a ವ್ಯಾಲ್ಯೂ ಮೈನಸ್ ಲಾಗ್ ಆಫ್ secant x ಪ್ಲಸ್ k1 ಇದು x ಪ್ಲಸ್ k, ಮೈನಸ್ ಲಾಗ್ ಆಫ್ secant x ಪ್ಲಸ್ k1 ಇಂಟು ಕಾಸ್ ಎಕ್ಸ್ ಪ್ಲಸ್ ಬಿ ಅಂದರೆ ಎಕ್ಸ್ ಪ್ಲಸ್ k2. ಇದೇ ಫೈನಲ್ ಆನ್ಸರ್. ಫೈಂಡ್ ದ ಎಕ್ಸ್ಟ್ರೀಮಲ್ ಆಫ್ ದ ಫಂಕ್ಷನಲ್ ಅಂದರೆ ಈ ಥರ ಮಾಡಿ ಗೊತ್ತಾಗ್ತಿದೆ ಈ ಕ್ವಶನ್ಗೆ. ಇದೇ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.